ಹಲೋ ವೀಕ್ಷಕರೇ, ನಮಸ್ತೆ. ಭಾರತೀಯ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಭಾರತೀಯ ಆರ್ಥಿಕತೆ ಹೆಚ್ಚಾಗಿ ಸೇವಾ ವಲಯದ ಮೇಲೆ ಆಧಾರವಾಗಿ ನಡೆಯುತ್ತದೆ. 2024ರ ಲೆಕ್ಕಾಚಾರದ ಪ್ರಕಾರ ದೇಶದ GDPಗೆ ಸುಮಾರು 54.77% ಕೊಡುಗೆ ನೀಡುತ್ತಿದೆ. ಈ ಸೇವಾ ವಲಯದಲ್ಲಿ ರೈಲುಗಳು, ಹೋಟೆಲ್ಗಳು, ರೋಡ್ಗಳು, ರಿಯಲ್ ಎಸ್ಟೇಟ್ನಂತಹ ಎಷ್ಟೋ ರೀತಿಯ ಸಬ್ ಸೆಕ್ಟರ್ಗಳು ಇರುತ್ತವೆ. ಇವುಗಳಲ್ಲಿ ಸಾಫ್ಟ್ವೇರ್ ಸೆಕ್ಟರ್ ಕೂಡ ಒಂದು. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳು ಸೇರಿ $193 ಬಿಲಿಯನ್ ಬೆಲೆ ಬಾಳುವಷ್ಟು ಸಾಫ್ಟ್ವೇರ್ ಸೆಕ್ಟರನ್ನು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯವೇ ಸುಮಾರು 42% IT ಎಕ್ಸ್ಪೋರ್ಟ್ ಮಾಡಿ. ನಿಜವಾಗಿ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯ ನಮ್ಮ ದೇಶದ ರಾಜಧಾನಿ ಅಲ್ಲ, ಇಲ್ಲ ಫಿನಾನ್ಷಿಯಲ್ ಕ್ಯಾಪಿಟಲ್ ಕೂಡ ಅಲ್ಲ. ಆದರೂ ರಾಜ್ಯ ಸಾಫ್ಟ್ವೇರ್ ಸೆಕ್ಟರ್ನಲ್ಲಿ ನಂಬರ್ 1 ಆಗಲು ಒಂದೇ ಒಂದು ಜಿಲ್ಲೆ ಕಾರಣ ಅಂದರೆ ಅದು ನಮ್ಮ ಬೆಂಗಳೂರು. ಈ ಸ್ಟೋರಿ ಕೇಳಿದ ತಕ್ಷಣವೇ, ಇಲ್ಲಿ ಬೆಂಗಳೂರು ಅಂದ ತಕ್ಷಣವೇ ದೊಡ್ಡ ದೊಡ್ಡ MNC ಕಂಪನಿಗಳು, ಲಕ್ಷಗಟ್ಟಲೆ ಸಂಬಳ ಬರುವ ಸಾಫ್ಟ್ವೇರ್ ಜಾಬ್ಸ್, IT ಪಾರ್ಕ್ಸ್, ರಿಚ್ ಲೈಫ್ ಸ್ಟೈಲ್ ಗುರುತಿಗೆ ಬರುತ್ತವೆ. ನಾವು ಕೆಲವು ವರ್ಷಗಳ ಹಿಂದೆ ಹೋದರೆ ಅಸಲಿಗೆ ಹೀಗೆ ಇರಲಿಲ್ಲ. ವೀಕ್ಷಕರೇ, 1991ರ ಸಮಯದಲ್ಲಿ ಬೆಂಗಳೂರು ಕೆಲವು ಸಾಫ್ಟ್ವೇರ್ ಕಂಪನಿಗಳು ಮಾತ್ರ ಇದ್ದವು. ಈ ಕಂಪನಿಗಳು ಎಲ್ಲ ಸೇರಿ ಆ ಸಮಯದಲ್ಲಿ 16 ಕೋಟಿ ವ್ಯವಹಾರವನ್ನು ನಡೆಸುತ್ತಿದ್ದವು. 16 ಕೋಟಿ ಅಂದರೆ ಒಂದು ದೇಶದ ಆರ್ಥಿಕತೆಗೆ ಲೆಕ್ಕನೇ ಇರೋದಿಲ್ಲ. ನಿಜ ಅಲ್ಲವೇ? ಕಟ್ ಮಾಡಿದರೆ ಬೆಂಗಳೂರು ನಗರದಲ್ಲಿ ಇವಾಗ 67,000 ನೋಂದಾಯಿತ ಸಾಫ್ಟ್ವೇರ್ ಕಂಪನಿಗಳು ಇವೆ. ಈ ವರ್ಷಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವ ಸಾಫ್ಟ್ವೇರ್ ಸರ್ವಿಸ್ ಅನ್ನು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತಿದ್ದಾವೆ. ಇಲ್ಲಿ ಪ್ರಶ್ನೆ ಏನೆಂದರೆ, 1991ರಲ್ಲಿ ಕೇವಲ 13 ಕಂಪನಿಗಳು ಇದ್ದ ಬೆಂಗಳೂರು ನಗರ ಇಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಗೆ ಬದಲಾಯಿತು? ಎಲ್ಲ MNC ಕಂಪನಿಗಳು ಅವರ ಆಫೀಸನ್ನು ಓಪನ್ ಮಾಡಲು ಬೆಂಗಳೂರನ್ನು ಏಕೆ ಆಯ್ಕೆ ಮಾಡಿಕೊಂಡರು? ಅಭಿವೃದ್ಧಿ ಹಿಂದೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳೇನು? ಇತ್ಯಾದಿ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ.